ಲೈಕ್ ಓನಾಗಿ ಕ್ರಿಯೇಟ್ ಮಾಡಬೇಕು ಕ್ಯೂಟ್ ಆಗಿದೆ ಆ್ಯಂಡ್ ವಿಷನ್ ಬೋರ್ಡ್ ಮಾಡಿ ಆಗ್ತಾ ಇಲ್ಲ ಗುರು. ಮನಸ್ಸಿದ್ದರೆ ಮಾರ್ಗ. ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆ್ಯಂಡ್ ದಿಸ್ ಈಸ್ ವೆರಿ ಸಿಂಪಲ್ ವ್ಲಾಗ್. ಏನಂತ ಅಂದರೆ ಈ ದಿನ ಹೇಗಿರುತ್ತೆ ಅಂತ ಹೇಳಿ ಐ ವಿಲ್ ಕ್ಯಾಪ್ಚರ್ ಇಟ್. ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ಎದ್ದಿರೋದೇ ಫಸ್ಟ್ ಆಫ್ ಆಲ್ ಲೇಟು. 10:30 ಆಗಿತ್ತು ಅನಿಸುತ್ತೆ. 10:30 ಆರ್ 11 o'clock ಆಗಿತ್ತು ಅನಿಸುತ್ತೆ. ಸೊ ಇವತ್ತು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಒಂದು ವಿಷನ್ ಬೋರ್ಡ್ ಮಾಡಬೇಕು ಅಂತ ಹೇಳಿ. ಆ್ಯಂಡ್ ಅದಕ್ಕೆ ಯಾವ್ಯಾವ ರೀತಿ ರೆಡಿ ಮಾಡ್ಕೋಬೇಕು ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಆ್ಯಂಡ್ ನನಗೆ ಎಲ್ಲೂ ಸಫಿಷಿಯೆಂಟ್ ಆಗಿರೋ ಅಂಥ ಕ್ಯಾಲೆಂಡರ್ ಸಿಗ್ತಿರಲಿಲ್ಲ ನನಗೆ. ನಾನು ಡ್ರಾಯಿಂಗ್ ಮಾಡೋದ್ರಿಂದ ನನಗೆ ಲೈಕ್ ಓನಾಗಿ ಕ್ರಿಯೇಟ್ ಮಾಡಬೇಕು ಅಂತ ಇತ್ತು. ಸೊ ಟೇಬಲ್ ಕ್ಯಾಲೆಂಡರ್, ನನ್ನ ಸ್ಟಡಿ ಟೇಬಲಿಗೆ ಒಂದು ಕ್ಯಾಲೆಂಡರ್ ಬೇಕು. ಸೊ ಹಾಗಾಗಿ ಅದನ್ನು ಒಂದು ಡ್ರಾಯಿಂಗ್ ಮಾಡ್ತಾಯಿದ್ದೀನಿ. ಥರ್ಡ್ ಥಿಂಗ್ ಬಂದು ಓನ್ ಡೈರಿ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಲೈಕ್ ಬೇರೆ ಕಡೆ ಎಲ್ಲ ಡೈರಿ ತೊಗೊಂಡ್ರೂ ಸಫಿಷಿಯೆಂಟಾಗಿ ನನಗೆ ಯಾವ ರೀತಿ ಬೇಕು ಆ ರೀತಿ ಡೈರಿ ಸಿಗ್ತಾ ಇರಲಿಲ್ಲ. ಆ್ಯಂಡ್ ಲೈಕ್ ಕಸ್ಟಮೈಸ್ ಮಾಡಿಸ್ಕೊಳ್ಳೋದಕ್ಕಿಂತ ನಾನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಲೈಕ್ ಡೂಯಿಂಗ್ ಇಟ್ ಟುಡೇ. ಸೊ ಆ ಪ್ರೊಸೆಸ್ ಹೇಗಿರುತ್ತೆ ಅಂತ ಹೇಳಿ ಐ ವಿಲ್ ಶೋ ಇನ್ ದಿಸ್ ವಿಡಿಯೋ. ಆ್ಯಂಡ್ ವಿಷನ್ ಬೋರ್ಡ್ ಮಾಡಿ ಯಾವ ವಿ ಹ್ಯಾವ್ ಟು ಡೂ ಇಟ್ ಅಂತ ಹೇಳಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಲ್ ಗೋ ಆ್ಯಂಡ್ ವಿಲ್ ಡೂ ಇಟ್ ಟುಗೆದರ್. ಹಾಯ್, ನಾನೇ ಫ್ರೆಶ್ ಅಪ್ ಆಗಿ ಬಂದೆ. ಆ್ಯಂಡ್ ಹೇರ್ ಸೀರಮ್ ಹಾಕ್ಬಿಡೋಣ, ಇಲ್ಲ ಅಂತಂದರೆ ಮತ್ತೆ ಫ್ರೀಸಿ ಆಗುತ್ತೆ ಹೇಳಿ ಅಪ್ಲೈ ಮಾಡ್ತಾಯಿದ್ದೀನಿ ಇವಾಗ. ಆ್ಯಂಡ್ ನಿಮ್ಮ ಸಂಡೇ ಹೇಗೆ ನಡೀತಾ ಇದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತಿಂಡಿನೂ ಕೂಡ ಆಗಿದೆ. ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ. ಮಧ್ಯಾಹ್ನಕ್ಕೆ ಅಮ್ಮ ಚಿಕನ್ ರೆಡಿ ಮಾಡ್ತಾಯಿದ್ದಾರೆ ಆಲ್ರೆಡಿ. ಇವಾಗ ಡ್ರಾಯಿಂಗ್ ಮಾಡೋಣ ಸ್ವಲ್ಪ ಹೊತ್ತು ನನ್ನ ಜೊತೆ, ಹಾಗೆ ಸ್ವಲ್ಪ ಮಾತಾಡೋಣ. ಓಕೆ, ಅದು ಡ್ರಾಯಿಂಗ್ ಏನಕ್ಕೆ ಮಾಡ್ತಿದ್ದೀನಿ ಅಂತ ಹೇಳಿದರೆ ಪರ್ಟಿಕ್ಯುಲರಾಗಿ ಅದೇ ಡೈರಿ ಮಾಡೋಣ ಅಂತ ಹೇಳಿದ್ನಲ್ಲ. ಸೊ ಡೈರಿ ಮಾಡೋಣ ಅಂತ ಹೇಳಿ ಡ್ರಾಯಿಂಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸ್ವಲ್ಪ ಔಟ್ಲೈನ್ ಸ್ಕೆಚಸ್ ಅಂತ ಹಾಕ್ತಾಯಿದ್ದೀನಿ ಸ್ಟಾರ್ಟಿಂಗು. ಸೊ ಐ ಥಿಂಕ್ ಆಲ್ರೆಡಿ 6 ಆಗಿದೆ ಅನಿಸುತ್ತೆ. 1 2 3 4 5 6 ಆಗಿದೆ ಔಟ್ಲೈನ್ ಸ್ಕೆಚ್ಗೆ. ಇನ್ನು 6 ಆಗಬೇಕು. ಸೊ ವಿಲ್ ಟ್ರೈ ಇಟ್ ಔಟ್. ಔಟ್ಕಮ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನನಗೂ ಕ್ಯೂರಿಯಸ್ ಆಗ್ತಾಯಿದೆ. ಪರ್ಟಿಕ್ಯುಲರಾಗಿ ಗೊತ್ತಲ್ಲ ಹೇಗೆ ಬರುತ್ತೆ ಹೇಳಿ. ಬಿಕಾಸ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಲೈಕ್ ಲಾಸ್ಟ್ ಟೈಮ್ ಮಾಡಿದ್ದೆ ಅರೌಂಡ್ 7, ಅದೂ ಅಷ್ಟೇ ಒಂದು 7 ಡ್ರಾಯಿಂಗ್ ಏನೋ ಮಾಡಿದೆ. ಅದಾದಮೇಲೆ ಎಲ್ಲೋ ಹೋಯ್ತು, ಅದನ್ನು ಹುಡುಕ್ದೆ. ಹಂಗೂ ಈ ವರ್ಷ ಮನೆ ಶಿಫ್ಟ್ ಮಾಡಬೇಕಾದ್ರೆ ಎಲ್ಲೋಯ್ತು, ಅಥವಾ ನಾನೇ ಯಾರಿಗಾದರೂ ಕೊಟ್ಬಿಟ್ಟಿದ್ದೀನ, ಅಥವಾ ನಾನು ಎಲ್ಲಾದರೂ ಹಾಕ್ಬಿಟ್ಟಿದ್ದೀನ ಅನ್ನೋದು ಮಾತ್ರ ನನಗೆ ಸಿಗಲಿಲ್ಲ. ಆ್ಯಂಡ್ ಐ ಲಾಸ್ಟ್ ಮೆನಿ ಡ್ರಾಯಿಂಗ್ಸ್ ಹೇಳಬೇಕಂತಂದರೆ. ಪೇಂಟಿಂಗ್ಸ್ ಎಲ್ಲ ತುಂಬ ಹಾಳಾಗಿದೆ. ಮನೆ ಶಿಫ್ಟ್ ಮಾಡಬೇಕಾದ್ರೆ ಅಷ್ಟೊಂದು ಗೊತ್ತಾಗಿಲ್ಲ ಲೈಕ್ ಯಾವುದನ್ನು ಎತ್ಕೋಬೇಕು ಯಾವುದನ್ನು ಎತ್ಕೋಬಾರ್ದು ಅಂತ. ಬಿಕಾಸ್ ನಾನಿಲ್ಲಿ ಇರಲಿಲ್ಲ ಮನೆ ಶಿಫ್ಟ್ ಆಗಬೇಕಾದ್ರೆ. ಸೊ ಹಾಗಾಗಿ ಗೋವಿಂದ ನಾನು ವಾಟ್ಸಪ್ ಲಿಂಕ್ ಮಾಡಬೇಕು. ಬಿಕಾಸ್ ಫೋಟೋಸ್ ಕಾಪಿನ ಇಲ್ಲಿ ಕಳಿಸಿದ್ದೀನಿ. ಇದಕ್ಕೆ ಏನು ಡ್ರಾ ಮಾಡಬೇಕು ಅಂತ ರೆಫ್ರೆನ್ಸಿಗೆ ತೊಗೊಂಡಿದ್ದೀನಲ್ಲ ಅದನ್ನು. ಸೊ ಕಳಿಸ್ಕೊಂಡು ಒಂದೇ ನಿಮಿಷ ಐ ವಿಲ್ ಬಿ ಬ್ಯಾಕ್. ಓಕೆ, ಸೊ ಐ ಆಮ್ ಬ್ಯಾಕ್. ಲೈಕ್ ವಾಟ್ಸಪ್ ಲಾಗೌಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ವಾಪಸ್ ಲಾಗಿನ್ ಮಾಡಿ. ಡ್ರಾಯಿಂಗ್ ಮಾಡಿದ್ದೀರಾ ಅದನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಪರ್ಟಿಕ್ಯುಲರಾಗಿ ಇದೇ ಪೆನ್ ಇರಬೇಕು, ಮೈಕ್ರಾನ್ಸ್ ಪೆನ್ಸಿಲ್ ಇದೆಯಲ್ಲ ಅದೆಲ್ಲ ಏನೂ ಯೂಸ್ ಮಾಡಲ್ಲ. ಗ್ರಾಫೈಟ್ ಪೆನ್ಸಿಲ್ ಆಗಿರ್ಬೋದು ಏನೂ ಯೂಸ್ ಮಾಡಲ್ಲ. ನಾರ್ಮಲಾಗಿ ಬಳಸ್ತೀನಿ. ಮೇನ್ಲಿ 3 ಪೆನ್ಸ್. ಒಂದು ಶಾರ್ಪ್ನೆಸ್ಸಿಗೆ ಆ್ಯಂಡ್ ಒಂದು ಇಂಕ್ ಲೀಕಿಂಗ್ ಆಗ್ತಿರುತ್ತಲ್ಲ. ಲೈಕ್ ಇಂಕ್ ಲೀಕಿಂಗ್ ಅಂತಂದರೆ ಈಗ ಒಂದು ಸ್ವಲ್ಪ ಹೊತ್ತು ಬರೆದಾದ್ಮೇಲೆ ಇಂಕ್ ಆಚೆ ಬಂದಿರುತ್ತಲ್ಲ. ಸೊ ಆ ಥರದ್ದು ಒಂದು ಪೆನ್ ಇಟ್ಕೊಂಡಿರ್ತೀನಿ. ಆ್ಯಂಡ್ ಒಂದು ಶಾರ್ಪ್ ಎಡ್ಜ್ ಇರೋ ಅಂಥ ಪೆನ್ನು, ಒಂದು ಮೀಡಿಯಮ್ ಕಲರ್ ಅಂದರೆ ಬ್ಲ್ಯಾಕ್ ಪೆನ್ನಲ್ಲೇ ಲೈಟ್ ಕಲರ್ ಕೊಡ್ತಿರುತ್ತಲ್ಲ ಆ ಥರ ಪೆನ್ನ ನಾನು ತೊಗೊಂಡಿರ್ತೀನಿ. ಸೊ ಅದರಲ್ಲೇ ನನಗೆ ಯಾವ ರೀತಿ ಬೇಕು ಶೇಡ್ಸು ಆ ರೀತಿ ತೊಗೋತೀನಿ. ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತಾರಲ್ಲ ಹಾಗೇ. ಇದು ಯಾಕೋ ಡೌನ್ಲೋಡೇ ಆಗ್ತಾಯಿಲ್ಲ ಗುರು. ಮಾಡಬೇಕಾದ್ರೆ ಫೋನ್ ನೋಡ್ಕೊಂಡು ಮಾಡಬೇಕಾದ್ರೆ ಆಗಲ್ಲ ಯೂಶ್ವಲಿ. ಸೊ ಸ್ಪೆಕ್ಸ್ ಯೂಸ್ ಮಾಡಿಕೊಂಡೇ ಮಾಡೋದು. ಫಸ್ಟ್ ಟೈಮ್ ನಾನು ಮಾಡ್ತೀನಿ. ಆ್ಯಂಡ್ ಔಟ್ಕಮ್ ಬಂದಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಇಫ್ ಇನ್ ಕೇಸ್ ಇಲ್ಲ ಕಸ್ಟಮೈಸ್ ಮಾಡೋಕ್ಕೆ ಶುರು ಮಾಡು ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ
ಕಮೆಂಟ್ ಬಾಕ್ಸಲ್ಲಿ ಅದನ್ನು ತಿಳಿಸಿ. ಹಿಂಗೆ ಒಂದು ಕೆಲಸ ಮಾಡಬೇಕಾದ್ರೆ ನನಗೆ ಮಾತಾಡ್ಕೊಂಡು ಡ್ರಾಯಿಂಗ್ ಮಾಡೋದಾಗಿರ್ಬೋದು, ಡ್ರಾಯಿಂಗ್ ಮಾಡಿಕೊಂಡು ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ಇವಾಗ ನಾನು ಇದನ್ನು ಮುಗಿಸ್ಬಿಟ್ಟು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಓಕೆ ಫೈನ್. ನಾನು ಅದೇನು ಡ್ರಾಯಿಂಗ್ ಬೇಕಿತ್ತು ಅದನ್ನು ಮಾಡ್ಕೊಬಿಟ್ಟು ನಾನು ಇವಾಗ ಡ್ರಾಯಿಂಗ್ ಮಾಡಾಯಿತು. ಅದನ್ನು ಹೋಗಿ ಸಂಜೆ ಲ್ಯಾಮಿನೇಟ್ ಮಾಡಿಸ್ಕೊಂಡು ಬರಬೇಕು. ಆ್ಯಂಡ್ ಡೈರಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ಡೈರಿ ಮಾಡೋಕ್ಕೆ ನಾನು 2 ಪ್ರಿಂಟೌಟ್ನ ತೆಗೆಸ್ಕೊಂಡಿದ್ದೀನಿ. ಒಂದು ಟು ಡೂ ಲಿಸ್ಟ್ ಯಾವಾಗಲೂ ಎಲ್ಲನೂ ಫೋನಲ್ಲೇ ಮಾಡ್ಕೊಂಡು ಕೂರೋಕ್ಕಾಗಲ್ಲ, ಸ್ವಲ್ಪ ರೈಟಿಂಗು ಇರಲಿ ಅಂತ ಹೇಳಿ. ಆ್ಯಂಡ್ ದಿಸ್ ವಿಲ್ ಕಮ್ ಲೈಕ್ ದಿಸ್, ಆಫ್ ದಿ ಪೇಪರ್ ಬರುತ್ತೆ. ಈ ಟು ಡೂ ಲಿಸ್ಟಲ್ಲಿ ಒಂದು ಟಾಸ್ಕ್ ಲಿಸ್ಟ್ ಇದೆ, ದೆನ್ ಟಾಪ್ ಪ್ರಯಾರಿಟೀಸ್ ಇದೆ, ಆ್ಯಂಡ್ ದೆನ್ ರಿಮೈಂಡರ್ ಇದೆ. ನಾನು ಇದನ್ನು ಯಾಕೆ ಚೂಸ್ ಮಾಡಿದೆ ಅಂದರೆ ತುಂಬ ಸಿಂಪಲ್ಲಾಗಿ ಕ್ಯೂಟಾಗಿದೆ ಆ್ಯಂಡ್ ಸ್ಪೇಸ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಇದೊಂದು ಮಾಡ್ಕೊಂಡಿದ್ದೀನಿ. ಏನೂ ಮರಿಬಾರ್ದು, ಲೈಕ್ ಬೇರೆ ಯಾವುದೇ ಆ ದಿನ ಮಾಡೋದು ಏನೇ ಇದ್ರೂ ಮರಿಬಾರ್ದು ಅಂತ ಹೇಳಿ ಅದನ್ನು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು, ನನ್ನನ್ನು ನಾನು ಆ ಡೇಯಲ್ಲಿ ಹೌ ಇಟ್ ಸ್ಟಾರ್ಟೆಡ್ ಆ್ಯಂಡ್ ಹೌ ಇಟ್ ಎಂಡೆಡ್ ಅಂತ ಹೇಳಿ ಅನಲೈಸ್ ಮಾಡಲಿಕ್ಕೋಸ್ಕರ ನಾನು ಇದೊಂದು ಶೀಟ್ನ ಡೌನ್ಲೋಡ್ ಮಾಡಿ ಪ್ರಿಂಟೌಟ್ ತೆಗೆಸ್ಕೊಂಡಿದ್ದೀನಿ. ಏನಕ್ಕೆ ಅಂತ ಅಂದರೆ ದಿಸ್ ಈಸ್ ಮೆಂಟಲ್ ಹೆಲ್ತ್ ಡೈಲಿ ಟ್ರ್ಯಾಕರ್ ಅಂತ ಹೇಳಿ. ನನ್ನ ಡೇ ಹೇಗೆ ಕಂಪ್ಲೀಟ್ ಆಯಿತು ಅಂತ ಹೇಳಿ. ಆ್ಯಂಡ್ ಎಮೋಜಿಸ್ ಕೂಡ ಇದೆ, ತುಂಬ ಕ್ಯೂಟ್ ಅಂತ ಅನ್ನಿಸ್ತು ನನಗಂತೂ. ಆ್ಯಂಡ್ ದಿಸ್ ಈಸ್ ವರ್ತ್ ಅಂತ ಅನ್ನಿಸ್ತು. ಸೊ ಇದನ್ನು ತೊಗೊಂಡೋಗಿ ಜೆರಾಕ್ಸ್ ಮಾಡಿಸ್ಕೊಂಡು ನಾನು ಆಲ್ಮೋಸ್ಟ್ ಅದನ್ನೇ ಬೈಂಡಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬೈಂಡಿಂಗ್ ಮಾಡಿಸ್ಕೊಂಡು ಬರ್ತೀನಿ. ಇವಾಗ ಊಟಕ್ಕೆ ಹೋಗಬೇಕು. ಇದನ್ನು ಲ್ಯಾಮಿನೇಟ್ ಮಾಡಿಸ್ಕೊಂಡು ಬರೋಕ್ಕೆ ನಾನು ಲೈಕ್ ಇಲ್ಲೇ ನಿಯರೆಸ್ಟ್ ಶಾಪಿಗೆ ಹೋಗಬೇಕು. ಲ್ಯಾಮಿನೇಟ್ ಮಾಡಿಸ್ಕೊಂಡು ಅಲ್ಲೇ ಕೂರೋಷ್ಟು ಟೈಮ್ ಇಲ್ಲ ನನಗೆ. ಸೊ ಲ್ಯಾಮಿನೇಟ್ ಮಾಡ್ಸೋಕ್ಕೆ ಕೊಟ್ಬಿಟ್ಟು ಬರ್ತೀನಿ. ಸೊ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಕ್ಯಾಲೆಂಡರ್ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ಕಂಪ್ಲೀಟಾಗಿ ಡ್ರಾಯಿಂಗ್ ಎಲ್ಲ ಆಗಿದೆ. ಫಸ್ಟ್ ವಿಷನ್ ಬೋರ್ಡಿಗೆ ಬರೋದಾದರೆ ಮಾಡೋಕ್ಕೆ ಆಗಿರಲಿಲ್ಲ, ಡ್ಯೂ ಟು ಸಮ್ ಪರ್ಸನಲ್ ರೀಸನ್ಸ್ ಅಥವಾ ಓಡಾಟದಿಂದ ಆಗಿರ್ಬೋದು, ಏನಕ್ಕೋ ಒಂದು ರೀಸನಿಗೆ. ಬಟ್ ಇವತ್ತು ಮಾಡಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿ, ಆ್ಯಂಡ್ ವಾಟ್ ಆರ್ ಆಲ್ ಥಿಂಗ್ಸ್ ಐ ನೀಡ್ ಅದನ್ನೆಲ್ಲ ನಾನು ತಗೊಂಡು ಬಂದಾಗಿದೆ ಆಲ್ರೆಡಿ. ಇವಾಗ ಮಾಡೋದು ಒಂದೇ ಬಾಕಿ. ಅದಕ್ಕಿಂತ ಮುಂಚೆ ವಿಷನ್ ಬೋರ್ಡ್ ಅಂತ ಅಂದರೆ ತುಂಬ ಸಿಂಪಲಾಗಿ ಹೇಳೋದಾದರೆ ಏನೂ ಇಲ್ಲ. ಇಟ್ಸ್ ಲೈಕ್ ನೀವು ಒಂದು ವರ್ಷದಲ್ಲಿ ಏನು ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ಆ್ಯಂಡ್ ಅದನ್ನು ನೀವು ಎಷ್ಟು ಕ್ಲಿಯರ್ ಮಾಡ್ತೀರಾ, ಆ್ಯಂಡ್ ಎಷ್ಟು ಬ್ಯಾಕ್ ಸ್ಟೆಪ್ಸ್ ಆಗುತ್ತೆ ಡ್ಯೂ ಟು ಸಮ್ ರೀಸನ್ಸ್ ಆಗಿರ್ಬೋದು ಅಥವಾ ಸಿಚುವೇಶನ್ಸ್ ಆಗಿರ್ಬೋದು, ಏನೋ ಒಂದು ಕಾರಣದಿಂದ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾನು ಈ ವಿಷಯದಲ್ಲಿ ಅಟ್ಲೀಸ್ಟ್ ನಾನು ಇದರಲ್ಲಿ ಎಷ್ಟು ಕವರ್ ಮಾಡ್ತೀನಿ ಅಂತ ನೋಡಬೇಕು. ಯಾಕೆ ಅಂತಂದರೆ ಇಯರ್ ಸ್ಟಾರ್ಟಿಂಗಲ್ಲೇ ಒಂದು ಥಾಟ್ ಇರುತ್ತೆ ಆ್ಯಂಡ್ ಇಯರ್ ಎಂಡಿಂಗ್ ಬಂದಮೇಲೆ ಒಂದು ಥಾಟ್ ಇರುತ್ತೆ. ಬಟ್ ಈ ವಿಷನ್ ಬೋರ್ಡ್ ಅಂತ ಬಂದಾಗ ಇಟ್ ವಿಲ್ ಕ್ಯಾರೀಸ್ ದ ಎನರ್ಜಿ ವೆನ್ ವಿ ಆರ್ ಕೀಪ್ ಆನ್ ವಿಜುವಲೈಸಿಂಗ್ ದ ಥಿಂಗ್. ನಾನು ಇದು ಮಾಡಿದ್ರೆ, ಈ ಥರ ಮಾಡಿದ್ರೆ ಹೀಗಿರುತ್ತೆ, ಸೊ ಐ ಹ್ಯಾವ್ ಟು ವರ್ಕ್ ಆನ್ ಇಟ್ ಅಂತ ಅಂದ್ಬಿಟ್ಟು ನಮ್ಮನ್ನು ನಾವು ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳಿಕ್ಕೆ ದಿಸ್ ಈಸ್ ಕೈಂಡ್ ಆಫ್ ನೆಸೆಸರಿ ಅಂತ ಅನ್ನಿಸ್ತು. ಸೊ ನಾನು ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಬಿಕಾಸ್ ವಿಷನ್ ಬೋರ್ಡ್ ಇಸ್ ಆಲ್ ಓವರ್ ದ ಇಂಟರ್ನೆಟ್ ಅಂತ ಹೇಳ್ಬೋದು. ಸೊ ವಿಲ್ ಡೂ ಇಟ್. ವಿಷನ್ ಬೋರ್ಡ್ ಬಗ್ಗೆ ಬೇರೆ ಇನ್ಫಾರ್ಮೇಷನ್ ಬೇಕು ಅಂತ ಏನಾದರೂ ನಿಮಗೆ ಅನಿಸಿದ್ರೆ, ಸೊ ನನಗೆ ನಂದು ಇನ್ಸ್ಟಾಗ್ರಾಮ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ. ಸೊ ಯು ಕ್ಯಾನ್ DM ದರ್, ನಾನಲ್ಲಿ ರಿಪ್ಲೈ ಮಾಡ್ತೀನಿ ನಿಮಗೆ. ಆ್ಯಂಡ್ ಅದಕ್ಕೆ ಮುಂಚೆ ಹೇಳಬೇಕು, ವಿಷನ್ ಬೋರ್ಡ್ ಮಾಡೋಕ್ಕಿಂತ ಮುಂಚೆ ದೇರ್ ಆರ್ ಸರ್ಟನ್ ಥಿಂಗ್ಸ್ ನಾವು ಮೈಂಡಲ್ಲಿ ಇಟ್ಕೋಬೇಕಾಗಿರೋದು. ಒಂದು ಏನಪ್ಪ ಅಂತ ಅಂದರೆ ಯು ಹ್ಯಾವ್ ಟು ರೈಟ್ ಡೌನ್ ಇನ್ ವಾಟ್ ಫೀಲ್ಡ್ಸ್ ಅಂತ ಅಂದ್ಬಿಟ್ಟು. ಒಂದು ಹೆಲ್ತ್ ಬಗ್ಗೆ ಆಗಿರ್ಬೋದು, ವೆಲ್ತ್ ಬಗ್ಗೆ ಆಗಿರ್ಬೋದು, ಒಂದು ರಿಲೇಷನ್ಶಿಪ್ ಅಂತ ಆಗಿರ್ಬೋದು, ಅಥವಾ ಕೆರಿಯರ್ ಬಗ್ಗೆ ಆಗಿರ್ಬೋದು. ಸೊ ಯು ಹ್ಯಾವ್ ಟು ಲಿಸ್ಟ್ ಔಟ್ ದ ಥಿಂಗ್ಸ್. ಒಂದೊಂದು ಇದರಲ್ಲಿ ಒಂದೊಂದು ಲೈಕ್ ನಾನು ಆಲ್ರೆಡಿ ಲಿಸ್ಟ್ ಔಟ್ ಮಾಡಿ ಇಟ್ಕೊಬಿಟ್ಟಿದ್ದೀನಿ ಏನೇನು ಬೇಕು ಅಂತ ಹೇಳಿ. ಆ್ಯಂಡ್ ಒಂದು ಪರ್ಟಿಕ್ಯುಲರ್ ಕೆಟಗರಿ ಅಂತ ಬಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಹೆಲ್ತ್ ಅಂತ ತಗೊಂಡಾಗ ನಾನು ಫಿಟ್ ಆಗಿರಬೇಕು, ಲೈಕ್ ಐ ಡೋಂಟ್ ನಾಟ್ ಫೀಲಿಂಗ್ ವೆಲ್ ಅಗೇನ್ ಆ್ಯಂಡ್ ಅಗೇನ್ ಅಂತ ಅಂದ್ಬಿಟ್ಟು. ಸೊ ಐ ಹ್ಯಾವ್ ಟು ಸ್ಟೇ ಫಿಟ್ ಆ್ಯಂಡ್ ಐ ಹ್ಯಾವ್ ಟು ಈಟ್ ಹೆಲ್ದಿ ಅಂತ ನಾನು ಮಾಡ್ಕೊಂಡಿದ್ದೀನಿ ಫಸ್ಟು. ವೆಲ್ತ್ ಅಂತ ಬಂದಿದ ತಕ್ಷಣ ನಾನು ಥಿಂಕ್ ಮಾಡಿರೋದು ಐ ನೀಡ್ ಎ ಜಾಬ್, ಐ ನೀಡ್ ಟು ಗೆಟ್ ಎ ಜಾಬ್ ಇನ್ ದಿಸ್ ಇಯರ್ ಅಂತ ಅಂದ್ಬಿಟ್ಟು. ಲೈಕ್ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಸೊ ಈ ಥರ ಒಂದಷ್ಟು ಕೆಟಗರಿನ ಮಾಡಿಕೊಂಡು, ಅಂದರೆ ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಕೆರಿಯರ್, ಹೆಲ್ತ್, ವೆಲ್ತ್ ಆ್ಯಂಡ್ ರಿಲೇಷನ್ಶಿಪ್ ಎಲ್ಲನೂ ಲಿಸ್ಟ್ ಔಟ್ ಮಾಡ್ಕೊಂಡು ಆದಮೇಲೆ ಜಸ್ಟ್ ಗೋ ಟು ದ ಪಿಂಟ್ರೆಸ್ಟ್.
ಜಸ್ಟ್ ಟೈಪ್ ಇಟ್ ಔಟ್ ಆ್ಯಂಡ್ ಅಲ್ಲಿ ಬರೋ ಅಂಥ ಪಿಕ್ಚರ್ಸ್ ಪಿಂಟ್ರೆಸ್ಟ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಅಲ್ಲಿ ಬರೋ ಅಂಥ ಪಿಕ್ಚರ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ತೆಗೆಸ್ಕೊಳ್ಳಿ. ಇಲ್ಲ ಅಂತ ಅಂದರೆ ಶುಡ್ ಬಿ ಪ್ರೈವೇಟ್ ಅಂತ ಹೇಳಿದ್ರೆ ಯು ಕ್ಯಾನ್ ಕೀಪ್ ಇಟ್ ಪ್ರೈವೇಟ್ ಇನ್ ಮಾನಿಟರ್ ಆರ್ ವಾಲ್ಪೇಪರ್ ಆಫ್ ಯುವರ್ ಫೋನ್ ಆರ್ ಎನಿವೇರ್. ಲೈಕ್ ಅದನ್ನು ನೀವು ದಿನ ಬೆಳಗ್ಗೆ ಎದ್ದಿದ ತಕ್ಷಣ ಆ್ಯಂಡ್ ರಾತ್ರಿ ಮಲಗೋಕ್ಕಿಂತ ಮುಂಚೆ 15 to 30 seconds ಅದನ್ನು ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ. ಆ್ಯಂಡ್ ಅದರಲ್ಲಿ ನೀವು ಎಷ್ಟು ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಎಫರ್ಟ್ಸ್ ಆಲ್ರೆಡಿ ಹಾಕ್ತಾ ಇದ್ದೀರಾ ಆ್ಯಂಡ್ ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು ಆ್ಯಂಡ್ ಕೆಲವೊಂದು ಯಾವುದು ಇನ್ನೂ ಶುರುನೇ ಮಾಡಿಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ಅಂಡ್ ಒನ್ ರೂಲ್ ಆಫ್ ದಿಸ್ ವಿಷನ್ ಬೋರ್ಡ್ ಇಸ್ 80-20 ಅಂತ ಹೇಳಿ. 80% ಆಫ್ ದ ಥಿಂಗ್ಸ್ ವಿಚ್ ಕ್ಯಾನ್ ಬಿ ಡನ್ ಇನ್ ಇಮಿಡಿಯೇಟ್ ವೇ. ಲೈಕ್ ಇವಾಗ ನಾನು ಫಿಟೆಸ್ಟ್ ಆಗಿರಬೇಕು ಅಂತಂದರೆ ನಾನು ಅದನ್ನು ಇವತ್ತಿಂದನೇ ಶುರು ಮಾಡ್ಬೋದು. ಅಥವಾ ಹೆಲ್ದಿ ಫುಡ್ ತಿನ್ನಬೇಕು ಅಂತ ಹೇಳಿದ್ರೆ ಸೊ ಅದನ್ನು ಇವತ್ತಿಂದನೇ ನಾನು ರೂಢಿ ಮಾಡ್ಕೋಬೋದು. ಲೈಕ್ 80% ಶುಡ್ ಬಿ ಇಮಿಡಿಯೇಟ್ ಆ್ಯಂಡ್ 20% ಶುಡ್ ಬಿ ಲೈಕ್ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಆಗಂಥದ್ದು. ಪಿಕ್ಚರ್ಸ್ನ ಡೌನ್ಲೋಡ್ ಮಾಡಿ ನಾನು ಪ್ರಿಂಟೌಟ್ ತೆಗೆಸ್ಕೊಂಡು ಬಂದಾಗಿದೆ ಆಲ್ರೆಡಿ. ಅದನ್ನೆಲ್ಲ ನೀಟಾಗಿ ಡಿವೈಡ್ ಮಾಡ್ಕೊಬಿಡಿ. ಯಾವ ರೀತಿ ಪೋಸ್ಟ್ ಮಾಡೋದು ಅಥವಾ ಎಲ್ಲಿ ಹೇಗೆ ಫಸ್ಟ್ ಪ್ರಯಾರಿಟಿ ಯಾವುದಕ್ಕೆ ಕೊಡ್ತೀವಿ ಗೊತ್ತಿರುತ್ತಲ್ಲ, ಸೊ ಅದನ್ನು ಫಾಲೋ ಮಾಡ್ಕೊಳ್ಳಿ. ಆವಾಗಲೇ ಹೇಳ್ದಂಗೆ 80-20 ರೂಲ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಕೊಲಾಜ್ ಮಾಡಿ ಫೋಟೋ ತೆಗ್ಸೋದೇನಕ್ಕೆ ಅಂತಂದರೆ ಒಂದೊಂದೇ ಫೋಟೋ ತೆಗ್ಸಿದ್ರೆ ಸಿಕ್ಕಾಪಟ್ಟೆ ಸ್ಪೇಸ್ ಬೇಕಾಗುತ್ತೆ. ಇದನ್ನ ನೀಟಾಗಿ ಮಾಡಾದ್ಮೇಲೆ ನಾನು ಅಲ್ಲಿ ಪೋಸ್ಟ್ ಮಾಡ್ತೀನಿ. ಅದನ್ನು ಜಸ್ಟ್ ಒಂದು ಗ್ಲಿಮ್ಸಲ್ಲಿ ತೋರಿಸ್ತೀನಿ. ಐ ಗೆಟ್ ಬ್ಯಾಕ್ ಟು ಯು. ಆ್ಯಂಡ್ ವಿಷನ್ ಬೋರ್ಡ್ ಕೂಡ ಅಷ್ಟೇ ಈಗ ಜಸ್ಟ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ದಿಸ್ ಇಸ್ ಮೈ ಡೈರಿ ಆ್ಯಂಡ್ ಕಸ್ಟಮೈಸಿಂಗ್ ಥಿಂಗ್ ಅನ್ನೋದು ಆಗಿದೆ. ಸೊ ಇವಾಗ ಹೊರಟಿದ್ದೀನಿ. ಅದೇ ಹೇಳಿದ್ನಲ್ಲ, ಪ್ರಿಂಟೌಟ್ ತೆಗೆಸ್ಕೊಂಡು ಮತ್ತು ಹಾಗೆ ಸ್ಟಿಚಿಂಗಿಗೆ ಕೊಡಬೇಕಿತ್ತು ಸ್ವಲ್ಪ ಸ್ಯಾರೀಸ್ನ. ಸೊ ಹೋಗಿ ಸ್ಟಿಚಿಂಗ್ ಕೊಟ್ಬಿಟ್ಟು ಮತ್ತು ಹಾಗೆ ಬರುವ ಮತ್ತೆ ಸಂಜೆ ಸಿಗ್ತೀನಿ ನಾನು ನಿಮಗೆ. ಇವಾಗ ಸ್ವಲ್ಪ ಕೆಲಸ ಇದೆ ಆ್ಯಂಡ್ ಊಟ ಮಾಡಬೇಕು, ಹಸ್ವಾಗ್ತದೆ. ಸೊ ಸಿ ಯು ಅಗೈನ್.